ವೆಲ್ಕಮ್ ಬ್ಯಾಕ್. ಶೋಕಿಗೋಸ್ಕರ ಆತ ಮಾಡ್ತಾ ಇದ್ದಂಥ ಖತರ್ನಾಕ್ ಕೆಲಸವನ್ನ ಕೇಳಿದ್ರೆ ನಿಮಗೊಂದು ಕ್ಷಣ ಶಾಕ್ ಆಗುತ್ತೆ. ಧೂಮಚಾಲೆ ಸಾಂಗನ್ನ ಕೂಡ ಕೇಳಿರ್ತೀರಿ. ಆ ಥರದ ರೀತಿಯಲ್ಲೇ ಶೋಕಿಯನ್ನ ಮಾಡಿಕೊಂಡು ಅದೇ ಸಿನಿಮಾದಿಂದ ಪ್ರೇರೇಪಣೆಗೊಳಪಟ್ಟು ಆತ ತನ್ನ ಕೈಚಳಕವನ್ನ ತೋರಿಸ್ತಾ ಇದ್ದ ಖತರ್ನಾಕ್ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ. ಬಾಲಿವುಡ್ನ ಸೂಪರ್ ಹಿಟ್ ಧೂಮ್ ಸಿನಿಮಾನೇ ಆತನಿಗೆ ಪ್ರೇರಣೆಯಾಗಿತ್ತು. ಜಾನ್ ಅಬ್ರಹಾಂನ ಆರಾಧನೆ ಮಾಡ್ತಾ ಇದ್ದ, ಜಾನ್ ಅಬ್ರಹಾಂನ ಬಿಗ್ ಫ್ಯಾನ್ ಆಗಿದ್ದ. ಈ ಹೈಟೆಕ್ ಕಳ್ಳನ ಕಹಾನಿ ಕೇಳಿದ್ರೆ ನೀವು ಶಾಕ್ ಆಗ್ತೀರ. ಕಳ್ತನ ಕಾಯಕ, ಶೋಕಿ ಇವನ ಜೀವನ, ಇದು ಇವನ ಬಂಡವಾಳ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಾವಿ ಕಳ್ಳನ ಖತರ್ನಾಕ್ ಕಹಾನಿ ಇದೆ. ಬಾಲಿವುಡ್ನ ಸೂಪರ್ ಹಿಟ್ ಧೂಮ್ ಸಿನಿಮಾವನ್ನ ನೋಡಿ ಅದರಿಂದ ಪ್ರೇರಣೆಗೊಳಪಟ್ಟು ದೃಶ್ಯ ಒಳಗೆ ಗಮನಿಸ್ತಾ ಇದ್ವಿ. ಈತ ಜಾನ್ ಅಬ್ರಹಾಂನ ಆರಾಧನೆ ಮಾಡ್ತಾ ಇದ್ದಂತೆ. ಆ ಸಿನಿಮಾ ಈತನಿಗೆ ಪ್ರೇರಣೆ ಆಗಿತ್ತಂತೆ. ಅದೇ ತರ ಬೈಕ್ ಓಡಿಸೋದು, ಜಾಕೆಟ್ ಹಾಕೋದು, ಮ್ಯೂಸಿಕ್ ಕೇಳ್ಕೊಂಡು ಹೋಗೋದು, ಶೋಕಿ ಮಾಡೋದು, ಇದು ಈತನ ಶೋಕಿ ಜೀವನ. ಹೈಟೆಕ್ ಚೋರ ಇವರು. ಹಿಡಕಲ್ ಡ್ಯಾಮ್ ಕಡೆ ಹೋಗಕ್ಕೆ ಸಿನಿಮಾ ನೋಡಿ ಕಳ್ಳತನ ಕಿಳಿದಿದ್ದ ಖತರ್ನಾಕ್. ಕಲರ್ ಬಟ್ಟೆ, ಹಾಗೇನೆ ಥಾರ್ ಕಾರು, ಹೈಟೆಕ್ ಬೈಕ್. ಕಂಡೋರ್ ಮನೆಗೆ ಕನ್ನ, ದೋಚಿದ್ರಲ್ಲಿ ಶೋಕಿ. ಬೆಳಗಾವಿ ಹೈಟೆಕ್ ಕಳ್ಳ ಸುರೇಶ್ ನಾಯ್ಕ್ಗೆ ಖಾಕಿ ಹೆಡೆಮುರಿ ಕಟ್ಟಿದೆ. ಈತ ಕಲರ್ ಬಟ್ಟೆ ಹಾಕೊಂಡು ತಾರ್ ಜೀಪಲ್ಲಿ ಓಡಾಡ್ತಾ ಇದ್ದ. ತಾರ್ ಜೀಪಲ್ಲಿ ಓಡಾಡೋದು, ಕಲರ್ ಬಟ್ಟೆ ಹಾಕೊಂಡು ಶೋಕಿ ಮಾಡೋದು ಇವನ್ ಕೆಲಸ ಆಗಿತ್ತು. ಈತನನ್ನ ಈಗ ಪೊಲೀಸರು ಒದ್ದು ಒಳಗೆ ಹಾಕಿದ್ದಾರೆ. ಯಮಕನ ಮರಡಿಯ ವಿಶ್ವನಾಥ್ ದುಗ್ಗಾಣಿ ಅನ್ನೋರ ಮನೆಯಲ್ಲಿ ಕಳ್ಳತನ ಮಾಡಿದ್ದ. ಅಕ್ಟೋಬರ್ 14ನೇ ತಾರೀಕಿನಂದು ಕನ್ನ ಹಾಕಿದ್ದಂತಹ ಶೋಕಿಲಾಲ ಸುರೇಶ್ 1250 ಗ್ರಾಂ ಚಿನ್ನ, 1.5 ಲಕ್ಷ ನಗದನ್ನ ಲಪ್ಟಾಯಿಸಿ ಎಗರಿಸಿ ಎಸ್ಕೇಪ್ ಆಗಿದ್ದ. ತನಿಖೆ ಆರಂಭ ಮಾಡಿದ್ದ ಕಾಕಿಗೆ ಸುಳಿವು ಕೊಟ್ಟಿದ್ದೆ ಒಂದು ರೋಚಕ ಕಹಾನಿ. ಕಲರ್ಫುಲ್ ಬಟ್ಟೆ, ಟೋಪಿಯೇ ಸುಳಿವನ್ನ ಕೊಟ್ಟಿದ್ದು. ಕದ್ದ ಮಾಲನ್ನ ಮಾರದಕ್ಕೆ ಹೊರಟವನನ್ನ ಪೊಲೀಸರು ಬಂಧಿಸ್ತಾರೆ. ಇಷ್ಟೆಲ್ಲ ದುಡ್ಡಿದ್ರು ಕೂಡ ಅವರು ತಮ್ಮ ಮನೆಯಲ್ಲಿ ಒಂದು ಸಿಂಗಲ್ CCTVಯನ್ನು ಕೂಡ ಹಾಕಿರಲಿಲ್ಲ, ಅಥವಾ ಅಲಾರ್ಮ್ ಸಿಸ್ಟಮ್ ಇರಲಿಲ್ಲ. ಸೊ ಅಂಥ ಮನೆಗಳನ್ನ ಒಂದು ಟಾರ್ಗೆಟ್ ಮಾಡಿ, ಸಾಮಾನ್ಯವಾಗಿ ಜನ ಇದೇ ರೀತಿಯಾಗಿ ನೆಗ್ಲಿಜೆನ್ಸಲ್ಲೇ ಇರ್ತಾರೆ. ಕ್ಯಾಶನ್ನು ಅಕೌಂಟಿಗೆ ಹಾಕಿ ಅಕೌಂಟಿಂದ ಅವರಿಗೆ ಕೊಟ್ಟಿರ್ತದೆ. ಸೊ ನಾವು ಅಕೌಂಟ್ ಡೀಟೇಲ್ಸು ತೊಗೊಂಡಿದ್ದೀವಿ, ಇದೆಲ್ಲ ಕ್ಯಾಶನ್ನು ಅಕೌಂಟಿಗೆ ಡೆಪಾಸಿಟ್ ಮಾಡಿರ್ತೀವಿ. ಸೊ ಡೈರೆಕ್ಟ್ಲಿ ನೀವು ಹಂಗೆ ನೋಡೋದಾದರೆ ಅಕೌಂಟು, ಆದರೆ ಇಂಡೈರೆಕ್ಟ್ಲಿ ಕ್ಯಾಶ್. ಇಷ್ಟೆಲ್ಲ ದುಡ್ಡಿದ್ರು ಕೂಡ ಅವರು 22nd ನೈಟ್ 23rd ಮಾರ್ನಿಂಗ್ ಬೆಳಿಗ್ಗೆ ಆಗೈತ್ರಿ. ನಾವು 23rd ರಿಟರ್ನ್ ಬರಾತಿದ್ವಿ ರೀ. ಅವತ್ತು ಬೆಳಿಗ್ಗೆ ನೈಟ್ ಕೊಂಡಾತಿದ್ವಿ ರೀ. ಆಗೋದು ಅಷ್ಟೊತ್ತು ಮೆಸೇಜ್ ಬರ್ತದೆ ಸರ್, ನಮ್ಗೆ ಹಿಂಗಾಗೈತಿ, ಮನೆ ಹೊಡೆದಾರ ಹಿಂಗಾಗೈತಿ ನೋಡುತ್ತೆ. ಅಲ್ಲಿ ಜಸ್ಟ್ ಬಂದ ಕೂಡಲೇ ಸರ್ಗೆ ಇದು ಫೋನ್ ಮಾಡಿದ್ರಿ, ಎಮ್ಕಂಡ್ ಪೊಲೀಸ್ನ ಸರ್. ಆಮೇಲೆ ಜಾವೇದ್ ಸರ್ ಬಂದು ಅವರೆಲ್ಲ ಇದು ಮಾಡ್ಕೊಂಡು ಟೀಮೆಲ್ಲ ತೊಗೊಂಬಂದ್ರು ಸರ್. ಟೀಮ್ ಅಂತ ಒಂದು ವೆಲ್ಕಮ್ ಬ್ಯಾಕ್. ಶೋಕಿಗೋಸ್ಕರ ಆತ ಮಾಡ್ತಾ ಇದ್ದಂಥ ಖತರ್ನಾಕ್ ಕೆಲಸವನ್ನ ಕೇಳಿದ್ರೆ ನಿಮಗೊಂದು ಕ್ಷಣ ಶಾಕ್ ಆಗುತ್ತೆ. ಧೂಮಚಾಲೆ ಸಾಂಗನ್ನ ಕೂಡ ಕೇಳಿರ್ತೀರಿ. ಆ ಥರದ ರೀತಿಯಲ್ಲೇ ಶೋಕಿಯನ್ನ ಮಾಡಿಕೊಂಡು ಅದೇ ಸಿನಿಮಾದಿಂದ ಪ್ರೇರೇಪಣೆಗೊಳಪಟ್ಟು ಆತ ತನ್ನ ಕೈಚಳಕವನ್ನ ತೋರಿಸ್ತಾ ಇದ್ದ ಖತರ್ನಾಕ್ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ. ಬಾಲಿವುಡ್ನ ಸೂಪರ್ ಹಿಟ್ ಧೂಮ್ ಸಿನಿಮಾನೇ ಆತನಿಗೆ ಪ್ರೇರಣೆಯಾಗಿತ್ತು. ಜಾನ್ ಅಬ್ರಹಾಂನ ಆರಾಧನೆ ಮಾಡ್ತಾ ಇದ್ದ, ಜಾನ್ ಅಬ್ರಹಾಂನ ಬಿಗ್ ಫ್ಯಾನ್ ಆಗಿದ್ದ. ಈ ಹೈಟೆಕ್ ಕಳ್ಳನ ಕಹಾನಿ ಕೇಳಿದ್ರೆ ನೀವು ಶಾಕ್ ಆಗ್ತೀರ. ಕಳ್ತನ ಕಾಯಕ, ಶೋಕಿ ಇವನ ಜೀವನ, ಇದು ಇವನ ಬಂಡವಾಳ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಾವಿ ಕಳ್ಳನ ಖತರ್ನಾಕ್ ಕಹಾನಿ ಇದೆ. ಬಾಲಿವುಡ್ನ ಸೂಪರ್ ಹಿಟ್ ಧೂಮ್ ಸಿನಿಮಾವನ್ನ ನೋಡಿ ಅದರಿಂದ ಪ್ರೇರಣೆಗೊಳಪಟ್ಟು ದೃಶ್ಯ ಒಳಗೆ ಗಮನಿಸ್ತಾ ಇದ್ವಿ. ಈತ ಜಾನ್ ಅಬ್ರಹಾಂನ ಆರಾಧನೆ ಮಾಡ್ತಾ ಇದ್ದಂತೆ. ಆ ಸಿನಿಮಾ ಈತನಿಗೆ ಪ್ರೇರಣೆ ಆಗಿತ್ತಂತೆ.
ಅದೇ ಥರ ಬೈಕ್ ಓಡಿಸೋದು, ಜಾಕೆಟ್ ಹಾಕೋದು, ಮ್ಯೂಸಿಕ್ ಕೇಳ್ಕೊಂಡು ಹೋಗೋದು, ಶೋಕಿ ಮಾಡೋದು, ಇದು ಈತನ ಶೋಕಿ ಜೀವನ. ಹೈಟೆಕ್ ಚೋರ ಇವರು. ಹಿಡಕಲ್ ಡ್ಯಾಮ್ ಕಡೆ ಹೋದಾಗ ಕಳೆಯುತ್ತೆ. ಸಿನಿಮಾ ನೋಡಿ ಕಳ್ಳತನ ಕಿಳಿದಿದ್ದ ಖತರ್ನಾಕ್. ಕಲರ್ ಬಟ್ಟೆ, ಹಾಗೇನೆ ಥಾರ್ ಕಾರು, ಹೈಟೆಕ್ ಬೈಕ್. ಕಂಡೋರ್ ಮನೆಗೆ ಕನ್ನ, ದೋಚಿದ್ರಲ್ಲಿ ಶೋಕಿ. ಬೆಳಗಾವಿ ಹೈಟೆಕ್ ಕಳ್ಳ ಸುರೇಶ್ ನಾಯ್ಕ್ಗೆ ಖಾಕಿ ಹೆಡೆಮುರಿ ಕಟ್ಟಿದೆ. ಈತ ಕಲರ್ ಬಟ್ಟೆ ಹಾಕೊಂಡು ತಾರ್ ಜೀಪಲ್ಲಿ ಓಡಾಡ್ತಾ ಇದ್ದ. ತಾರ್ ಜೀಪಲ್ಲಿ ಓಡಾಡೋದು, ಕಲರ್ ಬಟ್ಟೆ ಹಾಕೊಂಡು ಶೋಕಿ ಮಾಡೋದು ಇವನ್ ಕೆಲಸ ಆಗಿತ್ತು. ಈತನನ್ನ ಈಗ ಪೊಲೀಸರು ಒದ್ದು ಒಳಗೆ ಹಾಕಿದ್ದಾರೆ. ಯಮಕನ ಮರಡಿಯ ವಿಶ್ವನಾಥ್ ದುಗ್ಗಾಣಿ ಅನ್ನೋರ ಮನೆಯಲ್ಲಿ ಕಳ್ಳತನ ಮಾಡಿದ್ದ. ಅಕ್ಟೋಬರ್ 14ನೇ ತಾರೀಕಿನಂದು ಕನ್ನ ಹಾಕಿದ್ದಂತಹ ಶೋಕಿಲಾಲ ಸುರೇಶ್ 1250 ಗ್ರಾಂ ಚಿನ್ನ, 1.5 ಲಕ್ಷ ನಗದನ್ನ ಲಪ್ಟಾಯಿಸಿ ಎಗರಿಸಿ ಎಸ್ಕೇಪ್ ಆಗಿದ್ದ. ತನಿಖೆ ಆರಂಭ ಮಾಡಿದ್ದ ಕಾಕಿಗೆ ಸುಳಿವು ಕೊಟ್ಟಿದ್ದೆ ಒಂದು ರೋಚಕ ಕಹಾನಿ. ಕಲರ್ಫುಲ್ ಬಟ್ಟೆ, ಟೋಪಿಯೇ ಸುಳಿವನ್ನ ಕೊಟ್ಟಿದ್ದು. ಕದ್ದ ಮಾಲನ್ನ ಮಾರೋದಕ್ಕೆ ಹೊರಟವನನ್ನ ಪೊಲೀಸರು ಬಂಧಿಸ್ತಾರೆ. ಇಷ್ಟೆಲ್ಲ ದುಡ್ಡಿದ್ರೂ ಕೂಡ ಅವರು ತಮ್ಮ ಮನೆಯಲ್ಲಿ ಒಂದು ಸಿಂಗಲ್ CCTV ಕೂಡ ಹಾಕಿರಲಿಲ್ಲ, ಅಥವಾ ಅಲಾರ್ಮ್ ಸಿಸ್ಟಮ್ ಇರಲಿಲ್ಲ. ಸೊ ಅಂಥ ಮನೆಗಳನ್ನ ಒಂದು ಟಾರ್ಗೆಟ್ ಮಾಡಿ, ಸಾಮಾನ್ಯವಾಗಿ ಜನ ಇದೇ ರೀತಿಯಾಗಿ ನೆಗ್ಲಿಜೆನ್ಸಲ್ಲೇ ಇರ್ತಾರೆ. ಕ್ಯಾಶನ್ನು ಅಕೌಂಟಿಗೆ ಹಾಕಿ ಅಕೌಂಟಿಂದ ಅವರಿಗೆ ಕೊಟ್ಟಿರ್ತದೆ. ಸೊ ನಾವು ಅಕೌಂಟ್ ಡೀಟೇಲ್ಸು ತೊಗೊಂಡಿದ್ದೀವಿ, ಇದೆಲ್ಲ ಕ್ಯಾಶನ್ನು ಅಕೌಂಟಿಗೆ ಡೆಪಾಸಿಟ್ ಮಾಡಿರ್ತೀವಿ. ಸೊ ಡೈರೆಕ್ಟ್ಲಿ ನೀವು ಹಂಗೆ ನೋಡೋದಾದರೆ ಅಕೌಂಟು, ಆದರೆ ಇಂಡೈರೆಕ್ಟ್ಲಿ ಕ್ಯಾಶ್. ಇಷ್ಟೆಲ್ಲ ದುಡ್ಡಿದ್ರೂ ಕೂಡ ಅವರು 22nd ನೈಟ್ 23rd ಮಾರ್ನಿಂಗ್ ಬೆಳಿಗ್ಗೆ ಆಗೈತ್ರಿ ಇದು. ನಾವು 23rd ರಿಟರ್ನ್ ಬರಾತಿದ್ವಿ ರೀ. ಅವತ್ತು ಬೆಳಿಗ್ಗೆ ನೈಟ್ ಕೊಂಡಾತಿದ್ವಿ ರೀ. ಆಗೋದು ಅಷ್ಟೊತ್ತು ಮೆಸೇಜ್ ಬರ್ತದೆ ಸರ್, ನಮ್ಗೆ ಹಿಂಗಾಗೈತಿ, ಮನೆ ಹೊಡೆದಾರ ಹಿಂಗಾಗೈತಿ ನೋಡುತ್ತೆ. ಅಲ್ಲಿ ಜಸ್ಟ್ ಬಂದ ಕೂಡಲೇ ಸರ್ಗೆ ಇದು ಫೋನ್ ಮಾಡಿದ್ರಿ, ಎಮ್ಕಂಡ್ ಪೊಲೀಸ್ ಸರ್. ಆಮೇಲೆ ಜಾವೇದ್ ಸರ್ ಬಂದು ಅವರೆಲ್ಲ ಇದು ಮಾಡ್ಕೊಂಡು ಟೀಮೆಲ್ಲ ತೊಗೊಂಬಂದ್ರು ಸರ್. ಟೀಮ್ ಅಂತ ಒಂದು ರಿಟರ್ನ್ ಬರಾತಿದ್ವಿ ರೀ. ಅವತ್ತು ಬೆಳಿಗ್ಗೆ ನೈಟ್ ಕೊಂಡಾತಿದ್ವಿ ರೀ. ಆಗೋದು ಅಷ್ಟೊತ್ತು ಮೆಸೇಜ್ ಬರ್ತದೆ ಸರ್, ನಮ್ಗೆ ಹಿಂಗಾಗೈತಿ, ಮನೆ ಹೊಡೆದಾರ ಹಿಂಗಾಗೈತಿ ನೋಡುತ್ತೆ. ಅಲ್ಲಿ ಜಸ್ಟ್ ಬಂದ ಕೂಡಲೇ ಸರ್ಗೆ ಇದು ಫೋನ್ ಮಾಡಿದ್ರಿ, ಎಮ್ಕಂಡ್ ಪೊಲೀಸ್ ಸರ್. ಆಮೇಲೆ ಜಾವೇದ್ ಸರ್ ಬಂದು ಅವರೆಲ್ಲ ಇದು ಮಾಡ್ಕೊಂಡು ಟೀಮೆಲ್ಲ ತೊಗೊಂಬಂದ್ರು ಸರ್. ಟೀಮ್ ಅಂತ ಒಂದು